ವರ್ಷ ನಾನೇ ಅನ್ನೋ ಸಿಎಂ ಹೇಳಿಕೆ ಭಾರಿ ಸಂಚಲನವನ್ನ ಮೂಡಿಸಿದೆ. ದೆಹಲಿಯ ಬೆಳವಣಿಗೆ ಕುರಿತು ಸಿದ್ದರಾಮಯ್ಯನವರ ಆಪ್ತ ಸಚಿವರಿಂದ ಸಭೆಯಾಗಿದೆ. ಖರ್ಗೆ ಜೊತೆಗಿನ ಚರ್ಚೆ ಬಳಿಕ ಮತ್ತೊಂದು ಮಹತ್ವದ ಮೀಟಿಂಗ್. ಐದು ವರ್ಷ ನಾನೇ ಸಿಎಂ ಅನ್ನುವಂತ ಹೇಳಿಕೆ ಸದ್ಯ ಸಂಚಲನವನ್ನ ಮೂಡಿಸುತ್ತಿದೆ. ದೆಹಲಿ ಬೆಳವಣಿಗೆ ಕುರಿತು ಸಿದ್ದರಾಮಯ್ಯನವರ ಆಪ್ತ ಸಚಿವರಿಂದ ಸಭೆ. ಖರ್ಗೆ ಜೊತೆಗಿನ ಸಭೆಯ ಬಳಿಕ ಮತ್ತೊಂದು ಮಹತ್ವದ ಮೀಟಿಂಗ್. ನೋಡಿ, ಸಚಿವ ಎಚ್.ಸಿ. ಮಹದೇವಪ್ಪನವರ ಮನೆಯಲ್ಲಿ ಸಚಿವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಮಹದೇವಪ್ಪ ಅವರ ಜೊತೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಮಾಲೋಚನೆಯನ್ನ ನಡೆಸಿರೋದು. ಖರ್ಗೆ ಭೇಟಿಯ ಬಳಿಕ ಮಹದೇವಪ್ಪನವರ ನಿವಾಸದಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಚರ್ಚೆ ಮಾಡ್ತಿದ್ದಾರೆ, ಸಮಾಲೋಚನೆಯಾಗ್ತಿದೆ. ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಸಭೆ. ಈಗಾಗಲೇ ಯಾವಾಗ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ 5 ವರ್ಷವೂ ನಾನೇ, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಹೇಳಿಕೆ ಕೊಡ್ತಿದ್ದಂತೆ ಎಲ್ಲ ಸಚಿವರು ಕೂಡ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಎಐಸಿಸಿಯ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾರೆ, ಅಲ್ಲಿ ಮಾತನಾಡ್ತಾರೆ. ಅದಾದ್ಮೇಲೆ ಎಐಸಿಸಿ ಅಧ್ಯಕ್ಷರು ಕೂಡ ದೆಹಲಿಯತ್ತ ಮುಖ ಮಾಡ್ತಾರೆ. ಆ ಒಂದು ವಿಚಾರ ಆದ್ಮೇಲೆ ಮತ್ತೊಂದು ಬೆಳವಣಿಗೆ ಇದು. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಚಿವ ಮಹದೇವಪ್ಪನವರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಮೂಲಕವಾಗಿ ಕುತೂಹಲ ಮೂಡಿಸ್ತಾ ಇರೋದು ಈಗ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಸಭೆ. ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತಿದ್ದಾರೆ, ಯಾವೆಲ್ಲ ವಿಚಾರಣೆಗಳನ್ನ ಮಾತನಾಡಿಕೊಂಡಿದ್ದಾರೆ, ಏನಾಗುತ್ತೆ. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ ಇನ್ನೂ ಕೂಡ ಭೇಟಿ ಆಗಿಲ್ಲ. ಭೇಟಿಯ ನಂತರ ಯಾವ ಪ್ರತಿಕ್ರಿಯೆ ಬರುತ್ತೆ, ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಅದಕ್ಕೂ ಮುನ್ನ ರಾಜ್ಯದಲ್ಲಿ ಈಗ ಸಿದ್ದರಾಮಯ್ಯನವರ ದೆಹಲಿಯಲ್ಲಿ ಉರುಳಿಸಿದ ಒಂದೇ ಒಂದು ದಾಳ ಬಹಳಷ್ಟು ಡೆವಲಪ್ಮೆಂಟ್ಗಳಲ್ಲಿ ಆಗ್ತಿದೆ. 5 ವರ್ಷ ನಾನೇ ಅನ್ನುವಂತ ಒಂದು ಹೇಳಿಕೆ ಇದೆಯಲ್ಲ, ಇದು ಚರ್ಚೆ ಕಾರಣ ಆಗ್ತಿರೋದು. ಇದಾದ ನಂತರ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಈಗ ಮಹದೇವಪ್ಪನವರ ನಿವಾಸದಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಚರ್ಚೆ ಮಾಡ್ತಿದ್ದಾರೆ, ಸಮಾಲೋಚನೆ ನಡೆಸ್ತಿದ್ದಾರೆ. ಸದ್ಯ ಈ ಚರ್ಚೆ ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಿರೋದು. ಮಹದೇವಪ್ಪನವರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಮಾಲೋಚನೆಯನ್ನ ಮಾಡಿರೋದು. ಸಚಿವ ಎಚ್.ಸಿ. ಮಹದೇವಪ್ಪನವರ ಮನೆಯಲ್ಲೇ ಸಚಿವರ ಚರ್ಚೆ ಆಗ್ತಿರುವಂಥದ್ದು. ಯಾಕಂದ್ರೆ ಖರ್ಗೆ ಅವರ ಜೊತೆ ಆರಂಭಿಕವಾಗಿ ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯನವರ ಹೇಳಿಕೆಯ ಬೆನ್ನಲ್ಲೇ ಆಗಿರೋದು. ಅದಾದ ಮೇಲೆ ಖರ್ಗೆ ಅವರ ಜೊತೆ ಮಾತನಾಡ್ತಾರೆ, ಚರ್ಚೆಗಳಾಗತ್ತೆ. ಅದಾದ್ಮೇಲೆ ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪನವರ ನಿವಾಸದಲ್ಲಿ ಸದ್ಯ ಚರ್ಚೆ ಆಗ್ತಿರೋದು. ಈ ಮೂಲಕವಾಗಿ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಒಂದು ಪ್ರಶ್ನೆ, ಒಂದು ಮಾತು ಕಾಂಗ್ರೆಸ್ ಮನೆಯಲ್ಲಿ ಆಗಾಗ ಕೇಳಿ ಬರ್ತಾನೆ ಇತ್ತು. ಅದೇ ಬದಲಾವಣೆಯಾಗತ್ತೆ, 2.5 ವರ್ಷ ಅಧಿಕಾರ ಹಸ್ತಾಂತರ ಆಗುವಂತ ವಿಚಾರ ಚರ್ಚೆ ಆಗ್ತಿತ್ತು. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದು ಸ್ವತಃ ಸಚಿವರು ಮತ್ತು ಶಾಸಕರ ಹೇಳಿಕೆಗಳು, ಬಹಿರಂಗ ಹೇಳಿಕೆ. ಅದಾದ್ಮೇಲೆ ಹೈಕಮಾಂಡ್ ನಾಯಕರು ಅನೇಕ ಬಾರಿ ಎಚ್ಚರಿಕೆ ಕೊಡ್ತಾರೆ, ಯಾರೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗುತ್ತೆ, ಮತ್ತೆ ಮುನ್ನೆಲೆಗೆ ಬರ್ತಾನೆ ಇತ್ತು. ಒಂದಿಷ್ಟು ಜನ ರಕ್ತದಲ್ಲಿ ಬರ್ಕೊಡ್ತೀನಿ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದು. ಅದಾದ್ಮೇಲೆ ಅನೇಕ ಮಠಾಧೀಶರು, ಶ್ರೀಗಳು ಅನೇಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ರು. ಮಾಜಿ ಸಿಎಂ ಕೂಡ ವೇದಿಕೆಯಲ್ಲಿ ಇದೇ ವಿಚಾರನ ಹೇಳ್ತಾರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದು ಒಳ್ಳೇದಾಗ್ಲಿ, ಆಗುತ್ತೆ ಅನ್ನುವಂಥ ಮಾತುಗಳು ಬರ್ತಿತ್ತು. ವೀರಪ್ಪ ಮೊಯ್ಲಿ ಅವರ ಮಾತುಗಳು ಕೂಡ ಹೌದು. ಬಟ್ ಈಗ ಇವೆಲ್ಲ ವಿಚಾರದ ನಡುವೆ ಇತ್ತೀಚೆಗಷ್ಟೇ ಬಹಳಷ್ಟು ಚರ್ಚೆ ಕಾರಣ ಆಗಿದ್ದು ಸೆಪ್ಟೆಂಬರ್ ಕ್ರಾಂತಿ. ಸಹಕಾರ ಸಚಿವ ರಾಜಣ್ಣವರ ಒಂದು ಹೇಳಿಕೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಹೌದಾ, ಹಿಂಗಾಗ್ಬಿಡುತ್ತಾ ಅನ್ನೋದಾಗಿ. ಅದರ ಮುಂದುವರೆದ ಭಾಗ ಅನ್ನುವಂತೆ ಸದ್ಯ ರಾಜ್ಯ ರಾಜಕೀಯ ಮಹತ್ವದ ಬೆಳವಣಿಗೆಗಳು ಈಗ ದೆಹಲಿಯಲ್ಲೇ ಒಂದು ಹೈ ಪಾಯಿಂಟ್ ಆಗಿ ಉಳಿದಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್ ದಾನಿ, ಸದ್ಯ ಹಲವು ಚರ್ಚೆಗಳನ್ನ ಹುಟ್ಟು ಹಾಕ್ತಿದೆ ಸಿದ್ದರಾಮಯ್ಯನವರು ನಾನೇ ಸಿಎಂ, ಬದಲಾವಣೆ ಇಲ್ಲ, ಮುಂದಿನ ಚುನಾವಣೆಗೂ ಕೂಡ ನನ್ನದೇ ನಾಯಕತ್ವ ಅನ್ನೋದು. ಅದಾದ ಮೇಲೆ ಖರ್ಗೆ ಅವರು ಈಗ ಸಚಿವರ ಜೊತೆ ಮಾತನಾಡಿ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಇತ್ತ ಮತ್ತಷ್ಟು ಪ್ರಶ್ನೆ ಮೂಡ್ತಾ ಇರೋದು ಈಗ ಸಿದ್ದರಾಮಯ್ಯನವರ
ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಮಹದೇವಪ್ಪನವರ ಮನೆಯಲ್ಲಿ ಸದ್ಯ ಚರ್ಚೆ ಮಾಡ್ತಿದ್ದಾರೆ. ಏನೆಲ್ಲ ಬೆಳವಣಿಗೆ ಇದು? ಹಲವು ಪ್ರಶ್ನೆಗಳಿಗೆ ಉದ್ಭವ ಆಗ್ತಿದೆಯಲ್ಲ ವೀರೇಶ್ ದಾನಿ. ಖಂಡಿತವಾಗಿಯೂ ಅಖಿಲೇಶ್, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಏನು ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ, ಇದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಅಷ್ಟೇನೆ ಸ್ಪಷ್ಟಪಡಿಸಿರುವಂತದ್ದು, ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇಲ್ಲ, ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇದಾದ ಬಳಿಕವೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ನಂತರ ಅಂದ್ರೆ ಈ ವರ್ಷಾಂತದ ವೇಳೆಗೆ ನಾನು ಸಿಎಂ ಆಗ್ತೀನಿ ಅನ್ನೋ ಒಂದು ಕನಸನ್ನ ಕಟ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡ್ಲಿಕ್ಕೆ 1-to-1 ಸಹ ಚರ್ಚೆಯನ್ನ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿಯೂ ಸಹ ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಕ್ಷಣದವರೆಗೂ ಸಹ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಭೇಟಿ ಆಗ್ಲಿಕ್ಕೆ ಈ ಕ್ಷಣದವರೆಗೂ ಸಹ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿಲ್ಲ. ಈ ಬೆಳವಣಿಗೆಯ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ಬಳಿಕವೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿದ್ದಂತ ಎಲ್ಲ ಸಚಿವರುಗಳು, ವಿಶೇಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತು ದಿನೇಶ್ ಗುಂಡೂರಾವ್, ಹೀಗೆ 6-7 ಸಚಿವರು ಎಲ್ಲರೂ ಸಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ದೌಡಾಯಿಸಿ ಸುದೀರ್ಘವಾದಂತ ಚರ್ಚೆಯನ್ನ ಮಾಡಿರುವಂತದ್ದು. ಈ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಆಗಮಿಸಿದ ನಂತರ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಸಹ ಸಿಎಂ ಆಪ್ತ ಸಚಿವರು ಎಲ್ಲರೂ ಸಹ ಕರೆಸಿಕೊಂಡು ಖರ್ಗೆ ಅವರ ಜೊತೆಗೆ ಸುದೀರ್ಘವಾದಂತ ಚರ್ಚೆಯನ್ನ ಮಾಡಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಟ್ಟದ ನಾಯಕರ ಮೂಲಕ ಯಾವ ಸೂಚನೆಯನ್ನ ಕೊಡಿಸಬಹುದು ಅನ್ನೋದು ಸಾಕಷ್ಟು ಕುತೂಹಲ ಮತ್ತು ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರುವ ಹಾಗೆ ನಾನು 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ಒಂದು ಮಾತನ್ನ ಹೇಳಿರೋ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗಿದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳು ಸಹ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಲೇಬೇಕು, ಅವರನ್ನ ಮುಂದುವರಿಸಲಿಕ್ಕೆ ಹೈಕಮಾಂಡ್ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಏನೆಲ್ಲ ಮನವರಿಕೆಯನ್ನ ಮಾಡ್ಕೊಡ್ಬೇಕು ಆ ಮನವರಿಕೆಯನ್ನ ನೀವು ಮಾಡ್ಕೊಡಿ ಅನ್ನೋ ಒಂದು ಮನವಿಯನ್ನ ಇದೀಗ ಸಿಎಂ ಆಪ್ತ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡ್ಕೊಂಡಿರುವಂತದ್ದು. ಅಖಿಲೇಶ್, ಜೊತೆಲಿ ಈಗ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಈಗ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿಲ್ಲ. ಭೇಟಿ ಯಾವಾಗ ಆಗ್ತಾರೆ, ಅದಾದ್ಮೇಲೆ ಯಾವೆಲ್ಲ ಬೆಳವಣಿಗೆಗಳನ್ನ ನೋಡಬಹುದು ಅಂತ ವೀರೇಶ್ ದಾನಿ? ಅಖಿಲೇಶ್, ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಇಬ್ರು ಸಹ ದೆಹಲಿಯಲ್ಲಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾ ಇರುವಂತದ್ದು. ವಿಶೇಷವಾಗಿ ಇವತ್ತು ಸಂಜೆ 6ರಿಂದ 7 ಗಂಟೆ ಬಳಿಕವಷ್ಟೇ ಬಹುತೇಕವಾಗಿ ಭೇಟಿ ಆಗುವಂತ ಸಾಧ್ಯತೆಗಳಿರುವಂತದ್ದು. ಆ ಹಿನ್ನೆಲೆಯಲ್ಲೇ ನಿನ್ನೆನೂ ಸಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ನಿನ್ನೆ ತಡರಾತ್ರಿನೇ ಅವರು ಸಹ ದೆಹಲಿಗೆ ದೌಡಾಯಿಸಿರುವಂತದ್ದು ಮತ್ತು ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಸಂಜೆಯ ನಂತರವಷ್ಟೇ ಡಿಸಿಎಂ ಮತ್ತು ಸಿಎಂ ಅವರ ಜೊತೆಗೆ ಹೈಕಮಾಂಡ್ ನಾಯಕರುಗಳು ಸಹ ಎಲ್ಲರೂ ಸಹ ಚರ್ಚೆಯನ್ನ ಮಾಡಿ ಮುಂದಿನ ರಾಜಕೀಯ ನಡೆಯನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಮತ್ತು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವ ಸ್ಪಷ್ಟವಾದಂತ ನಿರ್ಧಾರವನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಅಖಿಲೇಶ್, ಜೊತೆಯಲ್ಲಿ ಒಂದು ಕಡೆ ದೆಹಲಿಯ ಡೆವಲಪ್ಮೆಂಟ್ಸ್ ಗಳು ನೋಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರು ಮಾತನಾಡ್ತಾರೆ. ಅದಾದ್ಮೇಲೆ ಖರ್ಗೆ ಅವರು ದೆಹಲಿಯತ್ತ ಮುಖ ಮಾಡ್ತಾರೆ. ಮತ್ತೊಂದು ಮೀಟಿಂಗ್ ಕೂಡ ಮಹದೇವಪ್ಪನವರ ನಿವಾಸದಲ್ಲಿ ಮಾಡ್ತಿದ್ದಾರಲ್ಲ, ಯಾವ ವಿಚಾರಗಳನ್ನ ಚರ್ಚೆ ಮಾಡಬಹುದು, ಏನೆಲ್ಲ ಆಗ್ತಾ ಇದೆ ಅಂತ? ಹೌದು ಅಖಿಲೇಶ್, ಯಾಕಂತಂದ್ರೆ ಈಗಾಗಲೇ ಸೆಪ್ಟೆಂಬರ್ ನಂತರ ಸ್ವಲ್ಪ ಬದಲಾವಣೆ ಆಗುತ್ತೆ. ವರ್ಷಾಂತ್ಯದ ವೇಳೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಎಲ್ಲ ರೀತಿಯಾದಂತಹ ಕನಸನ್ನ ಕಾಣ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದ ನಾಯಕರ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಎನ್ನಲಾಗ್ತಿರ್ತಕ್ಕಂಥ ಒಳ ಒಪ್ಪಂದ ಏನಿದೆ, ಈ ಒಳ ಒಪ್ಪಂದದ ಪ್ರಕಾರವೇ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡ್ಲಿಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷಗಳ ಕಾಲವೂ ಸಹ ಅವರು ಸಿಎಂ ಆಗಿ ಮುಂದುವರಿಲಿಕ್ಕೆ ಸಿಎಂ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಎಲ್ಲರೂ ಸಹ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಒತ್ತಡವನ್ನ ಹಾಕ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಾಗಾಲೋಟ ಏನಿದೆ, ಆ ನಾಗಾಲೋಟಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಿಎಂ ಬಣ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಅಖಿಲೇಶ್, ಧನ್ಯವಾದಗಳು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿ.